ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಮೇಘಸ್ತಂಭವಾಗಿ ನೀನು ಜೊತೆ ಬರುವೆ, ಅಗ್ನಿಸ್ತಂಭವಾಗಿ ನೀನು ದಾರಿ ತೋರುವೆ. ಆಹಾ ನಂದೇವಾ ಜೊತೆ ಬರಲು ನೀನು, ಅದು ಸಾಕು ನನ್ನ ಬಾಳಿಗೆ. ಸ್ತುತಿಪೇ ನಾ ಸ್ತುತಿಪೇ, ನೀವು ನನ್ನೊಂದಿಗಿರುವಿರಲ್ಲ. ದೇವಾ ನಾ ನಿಮ್ಮನ್ನೇ ಸ್ತುತಿಸುವೆನು, ರಾಜಾ ನಾ ನಿಮ್ಮನ್ನೇ ಸ್ತುತಿಸುವೆನು. ಸ್ತುತಿಪೇ ನಾ ಸ್ತುತಿಪೇ, ನೀವು ನಮ್ಮೊಂದಿಗಿರುವಿರಲ್ಲ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ 1 ಕೊರಿಂಥಿಯ 11ನೇ ಅಧ್ಯಾಯ. ಇದರ ಟೈಟಲ್ ನೋಡುವುದಾದರೆ, ಸಭಾ ಆರಾಧನೆಯಲ್ಲಿ ಸಭ್ಯತೆ ಇರಲಿ. ದೇವರ ಆಲಯಕ್ಕೆ ಹೋಗುವಾಗ, ದೇವರನ್ನ ಆರಾಧಿಸುವಾಗ, ದೇವರ ಕಾರ್ಯಗಳಲ್ಲಿ ನಾವು ಭಾಗವಹಿಸುವಾಗ ಸಭ್ಯತೆ ಇರಲಿ. ನಮ್ಮ ನಡೆ, ನುಡಿ, ವಸ್ತ್ರ, ಕೇಶಾಲಂಕಾರ ಇವೆಲ್ಲವುಗಳು ಸಭ್ಯತೆಯಿಂದ ತುಂಬಿರಬೇಕೆಂಬುದಾಗಿ ಇಲ್ಲಿಯ ದೇವರ ವಾಕ್ಯ ನಮಗೆ ಮಾರ್ಗದರ್ಶನವನ್ನು ನೀಡುತ್ತದೆ. ನಾನು ಕ್ರಿಸ್ತ ಯೇಸುವನ್ನು ಅನುಸರಿಸಿದಂತೆ ನೀವು ನನ್ನನ್ನು ಅನುಸರಿಸಿರಿ. ಸಂತ ಪೌಲ ಸಭೆಗೆ ಹೇಳ್ತಾರೆ, ನಾನು ಯೇಸುವನ್ನು ಯಾವ ರೀತಿ ಹಿಂಬಾಲಿಸಿದ್ದೇನೆ ಎಂಬುದನ್ನು ನೋಡಿ ನಾನು ಯಾವ ರೀತಿ ಅವರನ್ನು ಅನುಸರಣೆ ಮಾಡುತ್ತೇನೆ. ಗಲಾತ್ಯ 2:20 ಸಂತ ಪೌಲರು ಹೇಳುವಂತೆ, ನಾನು ಲೋಕದ ಪಾಲಿಗೆ ಸತ್ತಿದ್ದೇನೆ, ನನ್ನ ಪಾಲಿಗೆ ಲೋಕ ಶಿಲುಬೆಗೆ ಜಡಿದುಕೊಂಡು ಸತ್ತಿದೆ. ನನ್ನನ್ನು ಪ್ರೀತಿಸಿ ನನಗಾಗಿ ಪ್ರಾಣ ತ್ಯಾಗ ಮಾಡಿದ ಯೇಸುವಿಗೋಸ್ಕರ ಈ ಶರೀರದಲ್ಲಿ ನಾನು ಜೀವಿಸ್ತಾ ಇದ್ದೀನಿ. ಜೀವಿಸುವುದು ನಾನಲ್ಲ, ಯೇಸುವೇ ನನ್ನಲ್ಲಿ ಜೀವಿಸುತ್ತಾರೆ. ಇಷ್ಟೊಂದು ಅಗಾಧವಾದ ವಿಶ್ವಾಸದಲ್ಲಿ ಸಂತ ಪೌಲ ಯೇಸುವನ್ನು ಅನುಸರಿಸಿ ಜೀವಿಸಿ ನಮಗೆ ಒಂದು ಮಾದರಿಯನ್ನು ನೀಡಿದ್ದಾರೆ. ಸಂತ ಪೌಲರು ಯೇಸುವನ್ನು ಹೇಗೆ ಅನುಸರಿಸಿ ಜೀವಿಸಿದರೋ, ನಾವು ಸಹ ಪೌಲನನ್ನು ನೋಡಿ ಅದರಂತೆ ಯೇಸುವಿನಲ್ಲಿ ಜೀವಿಸಬೇಕು. ಇವತ್ತು ಅನೇಕ ಸಂತರುಗಳನ್ನು ನಾವು ನೋಡ್ತೇವೆ. ಸಂತ ಅಂತೋನಿಯವರು, ಸಂತ ಪೇತ್ರ, ಸಂತ ಪೌಲ, ಅವರು ತಮ್ಮ ಜೀವಿತದಲ್ಲಿ ಹೇಗೆ ನಡೆದುಕೊಂಡರು, ಅದು ನಮ್ಮ ಜೀವನಕ್ಕೆ ಮಾರ್ಗದರ್ಶನವಾಗಿರಲಿ ಎಂಬುದಾಗಿ. ನೀವು ಸದಾ ನನ್ನನ್ನು ಸ್ಮರಿಸಿಕೊಂಡು ನಾನು ನಿಮಗೆ ತಿಳಿಸಿಕೊಟ್ಟ ಸಾಂಪ್ರದಾಯಿಕ ರೀತಿ ನೀತಿಗಳನ್ನು ಸರಿಯಾಗಿ ಪಾಲಿಸಿಕೊಂಡು ಬರುತ್ತೀರಿ. ಇದಕ್ಕಾಗಿ ನಿಮ್ಮನ್ನು ಮೆಚ್ಚುತ್ತೇನೆ. ಒಂದು ವಿಷಯ ನಿಮಗೆ ತಿಳಿಯಲಿ, ಪ್ರತಿಯೊಬ್ಬ ವ್ಯಕ್ತಿಗೂ ಕ್ರಿಸ್ತ ಯೇಸುವೇ ಶಿರಸ್ಸು. ಯೇಸು ಪ್ರತಿಯೊಬ್ಬ ವ್ಯಕ್ತಿಗೆ ಹೆಡ್, ತಲೆಯಾಗಿದ್ದಾರೆ, ಶಿರಸ್ಸಾಗಿದ್ದಾರೆ. ಯೇಸುವಿನ ದೇಹ ಧರ್ಮಸಭೆಯಾಗಿದೆ. ನಾವೆಲ್ಲರೂ ಯೇಸುವಿನ ದೇಹದ ಅಂಗಾಂಗಗಳಾಗಿದ್ದೇವೆ. ಗಲಾತ್ಯ 3:27 ಮೇಲ್ಪಟ್ಟು ಸಂತ ಪೌಲರು ನುಡಿಯುತ್ತಾರೆ, ಕ್ರಿಸ್ತೇಸುವಿನಲ್ಲಿ ಒಂದಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತಾಂಬರರಾಗಿ ಕ್ರಿಸ್ತನ ಮಕ್ಕಳಾಗಿದ್ದೀರಿ. ಇದರಲ್ಲಿ ಯಹೂದ್ಯರು ಗ್ರೀಕರು ಎಂಬ ವ್ಯತ್ಯಾಸವಿಲ್ಲ, ಹೆಣ್ಣು ಗಂಡು ಎಂಬ ಭೇದ ಭಾವವಿಲ್ಲ. ನಾವೆಲ್ಲರೂ ಕ್ರಿಸ್ತೇಸುವಿನ ದೇಹವಾಗಿದ್ದೇವೆ, ದೇಹದ ಅಂಗಾಂಗಗಳಾಗಿದ್ದೇವೆ. ನಮ್ಮ ಧರ್ಮಸಭೆ ಯೇಸುವಿನ ದೇಹವಾಗಿದೆ. ನಮ್ಮ ಧರ್ಮಸಭೆಯ ಶಿರಸ್ಸು ಯೇಸು ಆಗಿದ್ದಾರೆ. ಅರ್ಥ ಆಗ್ತಿದೆಯಾ? ಓಕೆ. ಕೊಲೆಸದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ ವಚನ 18. ಸಭೆ ಎಂಬ ಶರೀರಕ್ಕೆ ಶಿರಸ್ಸು ಆತ, ಆದಿಸಂಭೂತ, ಆಗಲೆಲ್ಲದರಲ್ಲೂ ಅಗ್ರಸ್ಥ, ಸತ್ತವರಿಂದ ಮೊದಲೆದ್ದು ಬಂದನಾತ. ಸಭೆ ಎಂಬ ದೇಹಕ್ಕೆ ಶಿರಸ್ಸು ಯೇಸು ಆಗಿದ್ದಾರೆ. ಓಕೆ. ಪುರುಷನು ತಲೆಯ ಮೇಲೆ ಮುಸುಕು ಹಾಕಿಕೊಂಡು ಒಂದು ವಿಷಯ ನಿಮಗೆ ತಿಳಿದಿರಲಿ. 3ನೇ ವಚನ, ಪ್ರತಿಯೊಬ್ಬ ವ್ಯಕ್ತಿಗೂ ಕ್ರಿಸ್ತ ಯೇಸುವೆ ಶಿರಸ್ಸು. ಪ್ರತಿಯೊಬ್ಬ ಸ್ತ್ರೀಗೆ ಪುರುಷನೇ ಶಿರಸ್ಸು. ಕ್ರಿಸ್ತ ಯೇಸುವಿಗೆ ದೇವರೇ ಶಿರಸ್ಸು. ಹೈರಾರ್ಕಿ ನೋಡಿ, ಅಂದ್ರೆ ವಂಶಾವಳಿ ಅನ್ನೋ ರೀತಿಯಲ್ಲಿ ನೋಡಿ. ಪ್ರತಿಯೊಬ್ಬರಿಗೂ ಶಿರಸ್ಸು ಯೇಸು ಆಗಿದ್ದಾರೆ. ಯೇಸುವಿಗೆ ಶಿರಸ್ಸು ತಂದೆ ದೇವರಾಗಿದ್ದಾರೆ. ಪ್ರತಿಯೊಬ್ಬ ಸ್ತ್ರೀಗೆ ಶಿರಸ್ಸು ತನ್ನ ಗಂಡ ಯಜಮಾನ. ಪ್ರತಿಯೊಬ್ಬ ಸ್ತ್ರೀಗೆ ಶಿರಸ್ಸು ತನ್ನ ಪತಿ. ಪ್ರತಿಯೊಬ್ಬ ಗಂಡ ಅಥವಾ ಗಂಡಸಿಗೆ ಶಿರಸ್ಸು ಯೇಸು. ಯೇಸುವಿಗೆ ಶಿರಸ್ಸು ತಂದೆ ದೇವರು.
ಓಕೆ. ಪುರುಷನು ತಲೆಯ ಮೇಲೆ ಮುಸುಕು ಹಾಕಿಕೊಂಡು ಪ್ರಾರ್ಥಿಸುವುದಾದರೆ ಅಥವಾ ದೇವರ ವಾಕ್ಯವನ್ನು ಪ್ರವಚಿಸುವುದಾದರೆ ತನ್ನ ಶಿರಸ್ಸಾದ ಕ್ರಿಸ್ತ ಯೇಸುವಿಗೆ ಅವಮಾನ ತರುತ್ತಾನೆ. ಪುರುಷನು ತಲೆಯ ಮೇಲೆ ವಸ್ತ್ರವನ್ನ ಹಾಕಬಾರದು. ಪುರುಷನು ತಲೆಯ ಮೇಲೆ ವಸ್ತ್ರವನ್ನ ಮುಸುಕು ಹಾಕಿಕೊಂಡು ಪ್ರಾರ್ಥನೆ ಮಾಡಿದರೆ ಯೇಸುವಿಗೆ ಅವಮಾನ ತರುತ್ತಾನೆ ಎಂದು ಬೈಬಲ್ ಹೇಳುತ್ತೆ. ಆದರೆ ಸ್ತ್ರೀ ತಲೆಯ ಮೇಲೆ ಮುಸುಕು ಹಾಕದೆ ಪ್ರಾರ್ಥಿಸುವುದಾದರೆ ಅಥವಾ ದೇವರ ವಾಕ್ಯವನ್ನು ಪ್ರವಚಿಸುವುದಾದರೆ ತನ್ನ ಶಿರಸ್ಸಾದ ಪತಿಗೆ ಅವಮಾನ ತರುತ್ತಾಳೆ. ಆದರೆ ಸ್ತ್ರೀ ಏನು ಮಾಡಬೇಕಂತೆ? ತನ್ನ ತಲೆಯ ಮೇಲೆ ಮುಸುಕು ಹಾಕಿರಬೇಕು. ಪ್ರಾರ್ಥನೆ ಮಾಡುವಾಗ, ದೇವರ ವಾಕ್ಯ ಪ್ರಬೋಧಿಸುವಾಗ, ದೇವರ ಆರಾಧನೆಯಲ್ಲಿ ಸ್ತ್ರೀಗೆ ತಲೆಯ ಮೇಲೆ ಹೀಗೆ ಕಂಪ್ಲೀಟ್ ಆಗಿ ಮುಸುಕು ಇರಬೇಕು ಎಂಬುದಾಗಿ. ಆಗ ಕೇಳ್ಬೋದು, ಅಕ್ಕ ಮುಸುಕು ಹಾಕ್ಕೊಂಡ್ರೆ ಮಾತ್ರ ಅವರು ಒಳ್ಳೆಯವರಾ, ನೀವು ಬಟ್ಟೆಗೆ ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತ. ಹಾಗಲ್ಲ. ಬಹುಶಃ ಈ ಸಭೆಯಲ್ಲಿ ಏನೋ ತೊಂದರೆ ಇರಬಹುದು. ದೇವರ ಸನ್ನಿಧಾನದಲ್ಲಿ ಒಂದು ಸಭ್ಯತೆ ಇರಲಿ. ದೇವರ ಆರಾಧನೆಯಲ್ಲಿ ನಮ್ಮ ವಸ್ತ್ರಗಳು ಸಭ್ಯತೆ ಇರಲಿ. ಹೆಣ್ಣು ಮಕ್ಕಳು ಅರ್ಧಂಬರ್ಧ ವಸ್ತ್ರ, ಅರೆಬರೆ ವಸ್ತ್ರ, ತಮ್ಮ ಶರೀರದ ನಗ್ನತೆಯನ್ನು ತೋರಿಸುವಂತೆ ಅಶ್ಲೀಲವಾದ ರೀತಿಯಲ್ಲಿ ವಸ್ತ್ರಗಳನ್ನು ಧರಿಸಿಕೊಂಡು ಬರುವಾಗ ಅಲ್ಲಿ ಪರರಿಗೆ ಪಾಪಕ್ಕೆ ಪ್ರಚೋದನೆ ಮಾಡಿದಂತಾಗುತ್ತದೆ. ಸಭೆಯ ಆರಾಧನೆಯಲ್ಲಿ ಸಭ್ಯತೆ ಇರಲಿ. ದೇವರ ಆಲಯದಲ್ಲಿ ಬರುವಾಗ ಅವರೆಲ್ಲರ ಗಮನ ಯೇಸುವಿನೆಡೆ ಇರಬೇಕು. ಯಾವ ಒಂದು ಪುರುಷರಿಗೂ ಸ್ತ್ರೀಗೂ ಪ್ರಚೋದನೆಯಾಗಬಾರದು ಎಂಬುದಕ್ಕಾಗಿ. ಹಾಗೆ ಮುಸುಕು ಹಾಕದ ಸ್ತ್ರೀ ತನ್ನ ತಲೆಗೂದಲನ್ನು ತೆಗೆದು ಬಿಡಲಿ. ಸ್ತ್ರೀಗೆ ತಲೆಗೂದಲು ಕತ್ತರಿಸುವುದು, ಬೋಳಿಸುವುದು ಲಜ್ಜಾಸ್ಪದವಾಗಿದ್ದರೆ ಆಕೆ ತಲೆಗೆ ಮುಸುಕು ಹಾಕಿಕೊಳ್ಳಲಿ. ಪುರುಷ ತಲೆಗೆ ಮುಸುಕು ಹಾಕಬೇಕಾಗಿಲ್ಲ, ಏಕೆಂದರೆ ಅವನು ದೇವರ ರೂಪ ಹಾಗೂ ಅವರ ಮಹಿಮೆಯ ಪ್ರತಿರೂಪ. ಪ್ರಕಟಣೆ ಇಬ್ರಿಯರಿಗೆ ಬರೆದ ಪತ್ರ 1ನೇ ಅಧ್ಯಾಯ ವಚನ 3 ನಾವು ನೋಡ್ತೇವೆ. ಕ್ರಿಸ್ತೇಸು ದೇವರ ಪ್ರತಿಬಿಂಬ, ದೈವತ್ವ, ದೇವರ ಶಕ್ತಿ. ಕ್ರಿಸ್ತೇಸು ದೇವರ ಪ್ರತಿರೂಪ, ಪ್ರತಿಬಿಂಬ. ಮನುಷ್ಯ ಯೇಸುವಿನ ಪ್ರತಿಬಿಂಬ ಅಥವಾ ದೇವರ ಪ್ರತಿಬಿಂಬ ಗಂಡಸು. ಆದ ಕಾರಣ ತಲೆಯ ಮೇಲೆ ಮುಸುಕು ಹಾಕಬೇಕಾಗಿಲ್ಲ. ದೇವರು ತಮ್ಮ ಸ್ವಂತ ಹೋಲಿಕೆಯಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡಿದ ಕಾರಣ ಆದಾಮನು ದೇವರು ಹೇಗಿದ್ದಾರೋ ಹಾಗೆ ಆದಾಮನನ್ನು ಸೃಷ್ಟಿ ಮಾಡಿದ್ದಾರೆ. ಆದರೆ ಹವ್ವಳು ಆದಾಮನ ಶರೀರದ ಪಕ್ಕೆಲುಬಿನಿಂದ ಸೃಷ್ಟಿಯಾದವಳು. ಹವ್ವಳು, ಸ್ತ್ರೀ ಸೃಷ್ಟಿಯಾದದ್ದು ಗಂಡಸಿಗೆ ಸಹಕರಿಸುವುದಕ್ಕಾಗಿ. ಸ್ತ್ರೀಯಿಂದ ಗಂಡಸಲ್ಲ. ಅವ್ವಳಿಂದ ಆದಾಮನನ್ನು ಸೃಷ್ಟಿ ಮಾಡಲಿಲ್ಲ, ಆದಾಮನಿಂದ ಅವ್ವಳನ್ನು ಸೃಷ್ಟಿ ಮಾಡಿರುವುದು. ಆದರೆ ಅವ್ವಳ ಮೂಲಕ ಅನೇಕ ಸಂತಾನ ಸೃಷ್ಟಿಯಾಯಿತು. ಆದ ಕಾರಣ ದೇವರ ದೃಷ್ಟಿಯಲ್ಲಿ ಗಂಡಸು ಹೆಂಗಸು ಎಂಬ ಭಿನ್ನ ಭೇದವಿಲ್ಲ, ಎಲ್ಲರೂ ಪರಿಪೂರ್ಣರೇ. ಆದರೆ ಸಭೆಯ ಆರಾಧನೆಯಲ್ಲಿ ಸಭ್ಯತೆ ಇರಲಿ. ನಿಮ್ಮ ನಡೆ, ನುಡಿ, ವೇಷ, ಭೂಷಣ, ತಲೆ ಮೇಲೆ ಮುಸುಕು ಹಾಕಿ ಭಕ್ತಿಯಿಂದ ದೇವರಲ್ಲಿ ಇರಿ. ನಿಮ್ಮ ಅಶ್ಲೀಲತೆ ಅಥವಾ ಅರೆಬರೆ ವಸ್ತ್ರ ಪರರಿಗೆ ಪಾಪಕ್ಕೆ ಪ್ರಚೋದನೆ ಮಾಡದೇ ಇರಲಿ ಎಂಬುದಾಗಿ. ಪುರುಷನು ತಲೆಯ ಮೇಲೆ ಮುಸುಕು ಹಾಕಬೇಕಾಗಿಲ್ಲ, ಏಕೆಂದರೆ ಅವನು ದೇವರ ರೂಪ, ಅವರ ಮಹಿಮೆಯ ಪ್ರತಿಬಿಂಬ. ಸ್ತ್ರೀ ಪುರುಷನ ಮಹಿಮೆಯ ಪ್ರತಿಬಿಂಬ. ಸ್ತ್ರೀಯಿಂದ ಪುರುಷನಲ್ಲ, ಪುರುಷನಿಂದ ಸ್ತ್ರೀ ಉತ್ಪತ್ತಿಯಾದಳು, ಅದು ಆದಾಮ ಮತ್ತು ಅವ್ವ. ಅಂತೆಯೇ ಸ್ತ್ರೀಗಾಗಿ ಪುರುಷನಲ್ಲ, ಹವ್ವಳಿಗಾಗಿ ಆದಾಮನನ್ನು ದೇವರು ಸೃಷ್ಟಿ ಮಾಡಲಿಲ್ಲ, ಆದಾಮನಿಗಾಗಿ ದೇವರು ಹವ್ವಳನ್ನು ಸೃಷ್ಟಿ ಮಾಡಿದರು. ಹೀಗೆ ದೇವದೂತರ ಸಲುವಾಗಿ ಆದರೂ ಸ್ತ್ರೀ ಗೌರವವನ್ನು ಸೂಚಿಸಲು ಮುಸುಕು ಹಾಕಬೇಕು. ದೇವದೂತರ ಸಲುವಾಗಿ ಅಂದರೇನು? ಸಭಾರಾಧನೆಯಲ್ಲಿ ಬಂದಾಗ, ದೇವರ ಆಲಯಕ್ಕೆ ಬಂದಾಗ, ದೇವರ ಪ್ರಸನ್ನತೆಯಲ್ಲಿ ದೇವದೂತರುಗಳ ದಂಡು ಇಳಿದು ಬರುತ್ತದೆ. ಆ ದೇವದೂತರುಗಳು ನಮ್ಮನ್ನು ವೀಕ್ಷಿಸುವವರಾಗಿದ್ದಾರೆ, ನಮ್ಮ ಸಭ್ಯತೆಯನ್ನು ನೋಡುವವರಾಗಿದ್ದಾರೆ. ಅದರ ನಿಮಿತ್ತವಾಗಿ ಆದರೂ ತನ್ನ ಶಿರಸ್ಸಾದ ಗಂಡನಿಗೆ ಗೌರವ ಸೂಚಿಸುವ ಸಲುವಾಗಿ, ಗಂಡನಿಗೆ ಗೌರವ ಸೂಚಿಸುವುದರ ಮೂಲಕ ಗಂಡನ ಶಿರಸ್ಸಾದ ದೇವರಿಗೆ ಗೌರವ ಸೂಚಿಸುತ್ತೇವೆ. ಓಹ್, ನನ್ನ ಗಂಡನಿಗೋಸ್ಕರ ನಾನು ಮುಸುಕು ಹಾಕೋಬೇಕಾ? ಇಲ್ಲ. ನೀನು ಗಂಡನಿಗೆ ಗೌರವ ಸೂಚಿಸುವ ಸಲುವಾಗಿ ಹಾಕಿದರೂ ಸಹ ಗಂಡ ಅಲ್ಟಿಮೇಟ್ ಆಗಿ ದೇವರ ಪ್ರತಿಬಿಂಬವಾದ ಕಾರಣ ಡೈರೆಕ್ಟ್ ಆಗಿ ನಾವು ದೇವರಿಗೆ ಮಹಿಮೆ ಸಲ್ಲಿಸ್ತೇವೆ. ಓಕೆನಾ?
ಆದರೂ ಪ್ರಭುವಿನ ಮಟ್ಟಿಗೆ 11ನೇ ವಚನ, ಪುರುಷನಿಲ್ಲದೆ ಸ್ತ್ರೀ ಇಲ್ಲ, ಸ್ತ್ರೀ ಇಲ್ಲದೆ ಪುರುಷನಿಲ್ಲ. ಏಕೆಂದರೆ ಸ್ತ್ರೀ ಪುರುಷನಿಂದ ಉತ್ಪತ್ತಿಯಾದಂತೆ ಪುರುಷನು ಸ್ತ್ರೀಯಿಂದ ಜನಿಸುತ್ತಾನೆ. ಸಮಸ್ತವು ದೇವರಿಂದ ಹುಟ್ಟುತ್ತದೆ. ಸ್ತ್ರೀ ಮುಸುಕಿಲ್ಲದೆ ದೇವರನ್ನು ಪ್ರಾರ್ಥಿಸುವುದು ಲಕ್ಷಣವೇ? ನೀವೇ ತೀರ್ಮಾನಿಸಿರಿ. ಉದ್ದ ಕೂದಲು ಪುರುಷನಿಗೆ ಲಜ್ಜಾಸ್ಪದವೆಂಬುದು. ಉದ್ದ ಕೂದಲು ಪುರುಷರಿಗೆ ಅವಮಾನಕರ. ಇವತ್ತು ಸಂತ ಪೌಲ ಯೇಸುವನ್ನು ಅನುಸರಿಸಿದಂತೆ ನಾವು ಯೇಸುವನ್ನು ಅನುಸರಿಸಿ ಬಾಳಬೇಕು. ಆದರೆ ಧರ್ಮೋಪದೇಶ ಕಾಂಡ 22ನೇ ಅಧ್ಯಾಯ ವಚನ 5, ಹೆಂಗಸರು ಗಂಡಸರಂತೆ, ಗಂಡಸರು ಹೆಂಗಸರಂತೆ ಬಟ್ಟೆ ಹಾಕಬಾರದು. ಹಾಗೆ ಮಾಡುವವರು ನಿಮ್ಮ ದೇವರಾದ ಸರ್ವೇಶ್ವರನಿಗೆ ಹೇಯರು. ಹೇಯರು ಅಂದ್ರೇನು? ಅಸಹ್ಯ. ಹೆಂಗಸು ಗಂಡಸಿನಂತೆ ವೇಷ ಹಾಕಬೇಡಿ. ಗಂಡಸು ಹೆಂಗಸಿನಂತೆ ವೇಷ ಹಾಕಬೇಡಿ. ಅಂಥವರು ನನ್ನ ಸನ್ನಿಧಾನಕ್ಕೆ ಬಂದಾಗ ನನಗೆ ಅಸಹ್ಯ ಎಂದು ದೇವರ ವಾಕ್ಯ ನುಡಿಯುತ್ತದೆ. ದೇವರ ವಾಕ್ಯದ ನಿಮಿತ್ತವಾದರೂ ಸಭಾರಾಧನೆಯಲ್ಲಿ ನಮ್ಮ ವಸ್ತ್ರದ ಕಡೆ ಗಮನ ಕೊಡೋಣ. ಕಾರಣ ಇವತ್ತು ಸ್ಕೂಲ್ಗೆ ಮಕ್ಕಳನ್ನ ಕಳಿಸ್ಬೇಕು. ಹೇಗೆ ಕಳಿಸ್ತೇವೆ? ಸ್ಕೂಲಲ್ಲಿ ಒಂದು ಯೂನಿಫಾರ್ಮ್ ಇರುತ್ತೆ. ಆ ಯೂನಿಫಾರ್ಮ್ ಅವರು ಹಾಕ್ಕೊಂಡು ಹೋಗ್ಬೇಕು. ಕರೆಕ್ಟಾ? ನನ್ನ ಮಕ್ಕಳನ್ನ ಕ್ರೈಸ್ಟ್ ಕಾಲೇಜ್ಗೆ ನಾನು ಸೇರಿಸುವಾಗ, ಫಸ್ಟ್ PU ಸೆಕೆಂಡ್ PU ಎಲ್ಲ ಓದುವಾಗ ಪ್ಯಾರೆಂಟ್ ಟೀಚರ್ಸ್ ಮೀಟಿಂಗ್ ಇರುವ ರೀತಿಯಲ್ಲಿ ಕರೆದು ಅವರು ಮೊದಲನೇ ದಿನ ಹೇಳಿದ ಮಾತು, ನಮ್ಮ ಕಾಲೇಜಲ್ಲಿ ಓದುವ ನಿಮ್ಮ ಎಲ್ಲ ಮಕ್ಕಳಿಗೆ, ಹೆಣ್ಣು ಮಕ್ಕಳು ಕಂಪಲ್ಸರಿ ಪಂಜಾಬಿ ಚೂಡಿದಾರ್ ಹಾಕಬೇಕು. ಅಂದರೆ ಚೂಡಿದಾರ್ 3/4 ಚೂಡಿದಾರ್, ಲೂಸ್ ಪ್ಯಾಂಟ್, ವೇಲ್ ಹಾಕ್ಕೊಂಡು ಅವ್ರು ಬರಬೇಕು ಅನ್ನುವ ರೀತಿಯಲ್ಲಿ 2 ವರ್ಷ ಕಂಪಲ್ಸರಿ ಅಂತ. ಬಟ್ಟೆ ಹಾಕದೆ ಬಂದರೆ ಅವ್ರಿಗೆ ಕಾಲೇಜ್ ಒಳಗಡೆ ನಾವು ಸೇರಿಸೋದಿಲ್ಲ ಅಂತ. ಮೈ ಗಾಡ್, ನೋಡಿ, ನನಗೆ ಬಹಳ ಖುಷಿ ಆಯಿತು. ಆ ಮಕ್ಕಳು ಆ ಸಮಯದಲ್ಲೇ ಒಳ್ಳೆ ವಸ್ತ್ರ ಹಾಕೋದನ್ನು ಕಲೀಲಿ ಅನ್ನುವ ರೀತಿಯಲ್ಲಿ. ಇವತ್ತು ಒಂದು ಸ್ಕೂಲ್ಗೆ, ಒಂದು ಕಾಲೇಜ್ಗೆ, ಯಾಕೆ ಕೆಲಸಕ್ಕೆ, ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ನರ್ಸ್, ಡಾಕ್ಟರು, ಅವ್ರೇನು ಮಾಡಬೇಕು? ಅಲ್ಲಿ ಹೋಗಿದ ತಕ್ಷಣ ಅವರ ಯೂನಿಫಾರ್ಮನ್ನು ಧರಿಸ್ಕೊಳ್ತಾರೆ. ನೀನು ಕೆಲಸ ಮಾಡುವ ಸ್ಥಳದಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಅಷ್ಟು ಸಭ್ಯತೆಯನ್ನು ಮೇಂಟೈನ್ ಮಾಡುವುದಾದರೆ, ದೇವರ ಆಲಯದಲ್ಲಿ ಯಾಕೆ ಅಸಭ್ಯರಾಗಿ ನಾವು ನಡೆದುಕೊಳ್ಳುವುದು? ನಮ್ಮ ಪರಿವರ್ತನೆ ಹೊಂದೋಣ. ಓಕೆ. ಉದ್ದ ಕೂದಲು ಪುರುಷನಿಗೆ ಲಜ್ಜಾಸ್ಪದ, ನೀಳ ಕೂದಲು ಸ್ತ್ರೀಗೆ ಭೂಷಣ, ಕೇಶರಾಶಿ ಸ್ತ್ರೀಗೆ ರಕ್ಷಾವರಣವಲ್ಲವೇ? ಇದರ ಬಗ್ಗೆ ಯಾರಾದರೂ ತರ್ಕಿಸಿದರೆ ಅಂಥವನಿಗೆ ಇದು ತಿಳಿದಿರಲಿ, ಇಂಥ ಪದ್ಧತಿ ನಮ್ಮಲ್ಲಿ ಇಲ್ಲ, ಇನ್ನಾವ ಧರ್ಮಸಭೆಗಳಲ್ಲೂ ಅಲ್ಲ. ಇನ್ನು ಯಹೂದ್ಯ ಸ್ತ್ರೀಗಳನ್ನು ನೋಡಿ, ಮುಸಲ್ಮಾನರು ಹೇಗೆ ಪೂರ್ತಿ ಮುಖವನ್ನು ಕವರ್ ಮಾಡ್ಕೊಳ್ತಾರೆ, ಮಾತೆ ಮರಿಯಮ್ಮನವರ ರೀತಿಯಲ್ಲಿ. ಅಂದರೆ ಕೆಲವರು ಹೇಳ್ತಾರೆ, ಬಟ್ಟೆ ಹಾಕೊಂಡಿದ್ದು ಮಾತ್ರಕ್ಕೆ ಅವರು ಒಳ್ಳೆಯವರಾ? ಅವರು ಒಳ್ಳೆಯವರೋ ಕೆಟ್ಟವರು ಅವರ ಅಂತರಂಗ ದೇವರಿಗೆ ಗೊತ್ತು. ಸಭಾ ಆರಾಧನೆಗೆ ಬರುವಾಗ ನೀನು ಸಭ್ಯತೆಯಿಂದ ನಡೆದುಕೋ. ಉಪದೇಶಕನ ಗ್ರಂಥ 5ನೇ ಅಧ್ಯಾಯ ವಚನ 1 ನಾವು ನೋಡ್ತೇವೆ, ನೀನು ದೇವರ ಆಲಯವನ್ನು ಪ್ರವೇಶಿಸುವಾಗ ಎಚ್ಚರ ವಹಿಸು, ನಿನ್ನ ಹೆಜ್ಜೆಯನ್ನು ಗಮನಿಸು. ದಡ ದಡ ಅಂತ ಹೋಗೋದು, ಗೆಜ್ಜೆ ಜಣ ಜಣ ಅನ್ನೋದು, ಶಬ್ದಗಳನ್ನು ಉಂಟು ಮಾಡುವುದು, ಪ್ರಾರ್ಥನೆಯಲ್ಲಿರುವವರಿಗೆ ತೊಂದರೆ ಆಗೋದು, ಎಚ್ಚೆತ್ತುಕೋ ಎಂಬುದಾಗಿ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಹೆಂಗಸರು ಗಂಡಸರಂತೆ, ಗಂಡಸರು ಹೆಂಗಸರಂತೆ ವೇಷ ಧರಿಸುವುದು ನನಗೆ ಅಸಹ್ಯ ಎಂದು ನುಡಿದಿದ್ದೀರಿ. ಸಂತ ಪೌಲರು ಹೊಸ ಒಡಂಬಡಿಕೆಯಲ್ಲಿ ನುಡಿದಿರುವ ಹಾಗೆ ದೇವರ ಆರಾಧನೆಯಲ್ಲಿ ಬರುವಾಗ ಸಭ್ಯತೆ ಇರಲಿ. ದೇವರು ಮುಖ ನೋಡುವುದಿಲ್ಲ, ನಮ್ಮ ಅಂತರಂಗವನ್ನು ನೋಡುತ್ತಾರೆ ನಿಜ. ಆದರೆ ನಿನ್ನ ಅಂತರಂಗ ಶುದ್ಧಿಯಾಗುವಾಗ ನಿನ್ನ ಬಾಹ್ಯ ಜೀವನ ಸಹ ಪರಿಶುದ್ಧವಾಗಿ ಮಾರ್ಪಾಡಾಗುವಂತೆ ಪರಿಶುದ್ಧಾತ್ಮರು ನಮ್ಮ ಜೀವವು ಜೀವಾಳು ಮಾರ್ಗದರ್ಶಕರಾಗಿದ್ದು ಸಭಾರಾಧನೆಯಲ್ಲಿ ಸಭ್ಯತೆಯಿಂದ ಮುನ್ನಡೆಸಲ್ಪಡುವಂತೆ, ಅದು ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬದಲ್ಲಿ ನಾವು ಈ ವಾಕ್ಯದಂತೆ ಜೀವಿಸಲು ಬೇಕಾದ ಕೃಪೆ ನಮಗೆ ಲಭಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.